ಚಕ್ರ ಅಂದರೆ ವಿಶುದ್ಧ ಚಕ್ರ ಅಂತ ಕರಿತೀವಿ. ಇದು ಥ್ರೋಟಲ್ಲಿರುತ್ತೆ. ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕಮ್ಯುನಿಕೇಷನ್, ಟ್ರೂತ್ ಮತ್ತು ಟ್ರಸ್ಟ್ನ ಇದನ್ನು ತೋರಿಸುತ್ತೆ. ಕೆಲವರಲ್ಲಿ ಎಷ್ಟೋ ಜನಕ್ಕೆ ಈ ಮಾತಾಡಬೇಕಂತ ಅನಿಸುತ್ತೆ, ಆದರೆ ರೈಟ್ ಟೈಮ್ ರೈಟ್ ಸ್ಪೀಚ್ ಬರೋದಿಲ್ಲ. ಅಯ್ಯೋ ನಾನು ಮುಂಚೆನೇ ನಾನು ಇದನ್ನು ಹೇಳಬೇಕಾಗಿತ್ತು, ಅವಾಗ ನಾನು ಇದನ್ನು ಮಾತಾಡಬೇಕಾಗಿತ್ತು, ಅಯ್ಯೋ ನಾನು ಅವಾಗ ಹೇಳಲಿಲ್ಲ ಅಂತ ಯಾರಲ್ಲಿ ಹೇಳ್ತಾರೆ ಅವರಲ್ಲಿ ಮೋಸ್ಟ್ ಪ್ರಾಬಬಲಿ ನಾವು ಈ ಒಂದು ವಿಶುದ್ಧ ಚಕ್ರ ಬ್ಲಾಕೇಜ್ನ ಕಾಣ್ತೀವಿ. ಇದು ಏನಕ್ಕಾಗತ್ತೆ? ಯಾಕಂದರೆ ನಾವು ಎಷ್ಟೋ ಅಂದ್ಕೊಂಡಿರ್ತೀವಿ ಏನೋ ಮಾತಾಡಬೇಕಂತ, ಆದರೆ ಎಲ್ಲಿ ನನ್ನ ಮಾತಿಂದ ಬೇರೆಯವ್ರಿಗೆ ಹರ್ಟ್ ಆಗುತ್ತೋ, ನನ್ನ ಮಾತಿಂದ ಬೇರೆ ಯಾರಿಗೂ ಹರ್ಟ್ ಆಗಬಾರ್ದು ಅಂತ ನಾವೇನು ಮಾಡ್ತೀವಿ, ಎಲ್ಲವನ್ನು ನಮ್ಮ ಮನಸ್ಸಿನಲ್ಲೇ ಅಥವಾ ಗಂಟಲಲ್ಲೇ ಹುದುಗಿಸಿಟ್ಕೊಂಡ್ಬಿಟ್ಟಿರ್ತೀವಿ. ಇದರಿಂದ ನಮಗೆ ಥೈರಾಯ್ಡ್ ಇಶ್ಯೂಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಯಾರಲ್ಲಿ ರೈಟ್ ಸ್ಪೀಚ್ ಅಥವಾ ರೈಟ್ ಟೈಮ್ ಅಥವಾ ಯಾರಲ್ಲಿ ಒಂದು ನಿಜ ಥರ ಒಪ್ಕೊಳ್ಳೋಕ್ಕಾಗೋದಿಲ್ಲ, ಬೌಂಡ್ರೀಸ್ ಹಾಕೋದಕ್ಕಾಗೋದಿಲ್ಲ, ಅಥವಾ ಯಾರಿಗೆ ತುಂಬ ಪೀಪಲ್ ಪ್ಲೀಸಿಂಗ್ ಇರುತ್ತೆ, ಇಂಥವರಲ್ಲಿ ನಾವು ಈ ವಿಶುದ್ಧ ಚಕ್ರ ಬ್ಲಾಕೇಜ್ನ ಕಾಣ್ಬೋದು. ಸೊ ಇದಕ್ಕಾಗಿ ನಾವೇನು ಮಾಡಬೇಕಾಗುತ್ತೆ, ಈ ಒಂದು ವಿಶುದ್ಧ ಚಕ್ರ ಬಂದು ಬ್ಲೂ ಕಲರಲ್ಲಿರುತ್ತೆ. ಸೊ ಇದನ್ನು ನಾವು ಆ್ಯಕ್ಟಿವೇಶನ್ ಮಾಡ್ಕೋಬೇಕು ಅಂತಂದರೆ ಥ್ರೋಟ್ ಚಕ್ರನ ನಾವು ಹೇಗೆ ಆ್ಯಕ್ಟಿವೇಶನ್ ಮಾಡ್ಕೋಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಹಾಗೆ ನೆಕ್ಸ್ಟ್ ಬರೋದು ಆಜ್ಞಾಚಕ್ರ. ಆಜ್ಞಾಚಕ್ರ ಅಂತ ಹೇಳಿದ್ರೆ ನಾವು ಥರ್ಡ್ ಐ ಅಂತ ಹೇಳ್ತೀವಿ. ಈ ಥರ್ಡ್ ಐ ನಾವು ಯಾರಲ್ಲಿ ನೋಡ್ಬೋದು, ಕುಂಡಲಿನಿ ಶಕ್ತಿ ಯಾರಲ್ಲಿ ಜಾಸ್ತಿ ಅವೇಕನಿಂಗ್ ಆಗಿರುತ್ತೆ, ಈ ಋಷಿ ಮುನಿಗಳಲ್ಲಿ, ಸಾಧು ಸಂತರಲ್ಲಿ. ಇವಾಗ ನಾವು ಯಾರ್ಯಾರು ಎದುರುಗಡೆ ಬಂದು ಕೂತ್ಕೊಂಡ್ರೆ ನಮ್ಮ ಮನಸ್ಸಲ್ಲಿ ಏನಾಗ್ತಾ ಇದೆ, ನಮ್ಮ ಜೀವನದಲ್ಲಿ ಏನು ನಡೆದಿದೆ ಎಲ್ಲ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಏನು ಅಂತ ಅಂದರೆ ಈ ಥರ್ಡ್ ಐ ಚಕ್ರ ಅವರಿಗೆ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗಿರುತ್ತೆ. ಹಾಗೆ ಕೆಲವರಲ್ಲಿ ಈ ಒಂದು ಇಂಟ್ಯೂಷನ್ ಪವರ್ ಕೂಡ ಯಾರಲ್ಲಿ ಚೆನ್ನಾಗಿರುತ್ತೆ ಅವ್ರಿಗೆ ಈ ಥರ್ಡ್ ಐ ಚಕ್ರ ಅವೇಕನಿಂಗ್ ಆಗಿರುತ್ತೆ. ಯಾರಲ್ಲಿ ಥರ್ಡ್ ಐ ಚಕ್ರ ಅವೇಕನಿಂಗ್ ಆಗಿರೋದಿಲ್ಲ ಅಥವಾ ಬ್ಲಾಕೇಜಸ್ ಇರುತ್ತೆ, ಇಂಥವ್ರು ಏನು ಮಾಡ್ತಾರೆ, ಅವರಿಗೆ ಮುಂದೆ ಏನು ಮಾಡಬೇಕು ಗೊತ್ತಾಗ್ತಿರಲ್ಲ, ಅಥವಾ ಜೀವನದಲ್ಲಿ ಡಿಸಿಷನ್ ತೊಗೊಳೋದಕ್ಕೆ ತುಂಬ ಹಿಂಜರಿತಾ ಇರ್ತಾರೆ, ಅಥವಾ ರೈಟ್ ಡಿಸಿಷನ್ ಅಥವಾ ರೈಟ್ ಟೈಮ್ ಅವ್ರಿಗೆ ಏನು ಡಿಸಿಷನ್ ತೊಗೋಬೇಕು ಅಂತ ಗೊತ್ತಾಗಲ್ಲ, ಯಾವಾಗಲೂ ಒಂದು ದ್ವಂದ್ವದಲ್ಲಿ ಇರ್ತಾರೆ, ಅಥವಾ ಅವ್ರ ಜೀವನದಲ್ಲಿ ಏನು ನಡೀತಿದೆ ಅನ್ನೋ ಕ್ಲಾರಿಟಿನೇ ಇರೋದಿಲ್ಲ. ಇಂಥವರಲ್ಲಿ ನಮಗೆ ಥರ್ಡ್ ಐ ಚಕ್ರ ಬ್ಲಾಕೇಜ್ನ ಕಾಣ್ಬೋದು. ಇದು ಬಂದು ಒಂದು ಇಂಡಿಗೋ ಕಲರಲ್ಲಿ ಇರುತ್ತೆ. ಸೊ ಇದನ್ನು ನಾವು ಹೇಗೆ ಇದನ್ನೆಲ್ಲ ಆ್ಯಕ್ಟಿವೇಟ್ ಮಾಡ್ಕೋಬೋದು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಹಾಗೆ ನೆಕ್ಸ್ಟ್ ಕಡೆಯದಾಗಿ ಬರುವಂಥದ್ದು ಸಹಸ್ರಾರು ಚಕ್ರ. ಇದು ನಾವು ಹೇಳೋ ಹಾಗೆ ಸಹಸ್ರಾರು ಚಕ್ರ ಅಂದರೆ ಇದು ಒಂದು ಲೋಟಸ್ ಪೆಟಲ್ಸ್ ಹೇಗೆ ಒಂದು ದೊಡ್ಡದಾಗಿ ಒಂದು 1000 ದಳ ಪದ್ಮ ಇರುತ್ತೆ, ಆ ಥರ ನಮ್ಮ ಒಂದು ರಂಧ್ರ ಅಂದರೆ ತಲೆಯ ರಂಧ್ರದಲ್ಲಿಂದ ಇದು ಉತ್ಪತ್ತಿಯಾಗಿರುತ್ತೆ. ಅಂದರೆ ಇದು ಹೇಗೆ ಅಂತಂದರೆ ಬ್ರಹ್ಮ ಹೇಗೆ ವಿಷ್ಣುವಿಂದ ಬ್ರಹ್ಮನವರೆಗೂ ಹೇಗೆ ಒಂದು ಕಮಲದ ರೂಪದಲ್ಲಿ ಹೋಗಿರುತ್ತೆ, ಇದು ನಮ್ಮಿಂದ ಹಾಗೇ ಒಂದು ಆಂಟೆನಾ ಥರ ವರ್ಕ್ ಆಗುತ್ತೆ. ನಮಗೆ ಕಾಸ್ಮಿಕ್ ಎನರ್ಜಿ ಅಥವಾ ಸ್ಪಿರಿಚುವಲ್ ಎನರ್ಜಿ ಅಥವಾ ಯೂನಿವರ್ಸಿಂದ ಏನಾದ್ರು ನಮ್ಗೆ ಒಳ್ಳೆ ಒಂದು ದೇವರ ಆಶೀರ್ವಾದ ಸಿಗಬೇಕು ಅಂದರೆ ಈ ಒಂದು ಸಹಸ್ರಾರು ಚಕ್ರ ಆ್ಯಕ್ಟಿವೇಶನ್ ಆಗಿರಬೇಕು. ಯಾವಾಗ ಇದು ಬ್ಲಾಕೇಜ್ ಆಗಿರುತ್ತೆ, ನೀವು ಎಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ಏನೇ ಹೋಮ ಹವನ ಮಾಡಿದ್ರು, ಏನೇ ಶಾಂತಿ ಮಾಡಿಸಿದ್ರು ನಿಮಗೆ ಒಂದು ತಕ್ಕ ಪ್ರತಿಫಲ ಸಿಗ್ತಾ ಇರಲ್ಲ. ಯಾಕೆ ಅಂತಂದರೆ ಈ ಸಹಸ್ರಾರು ಚಕ್ರ ಬ್ಲಾಕೇಜ್ ಆಗಿದ್ರೆ ನಿಮಗೆ ಕಾಸ್ಮಿಕ್ಕಿಂದ ಬರುವಂಥ ಎನರ್ಜಿನ ಕೂಡ ಇದು ಬ್ಲಾಕೇಜ್ ಮಾಡುತ್ತೆ. ಇದು ಬಂದು ಒಂದು ಬ್ಲೂ ಕಲರಲ್ಲಿ ಅಥವಾ ಒಂದು ಪರ್ಪಲ್ ಕಲರಲ್ಲಿ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದನ್ನು ನಾವು ಹೇಗೆ ಆ್ಯಕ್ಟಿವೇಶನ್ ಮಾಡ್ಕೋಬೋದು ಅನ್ನೋದನ್ನ